ಬ್ರದರ್ ಇವತ್ತು RCB ಮತ್ತೆ KKR ಮ್ಯಾಚ್ ಇದೆ. ಯಾವತ್ತು ಗೆಲ್ಲುತ್ತೆ ನೀವು? ಇವತ್ತು RCB ಸರ್ 100% RCB. ನಮ್ ಪ್ಲೇಯರ್ಸ್ ಎಲ್ಲ ಫುಲ್ಲು ರಚಿಗೆದ್ಬಿಟ್ಟವ್ರೆ. ಇವತ್ತು ಫಸ್ಟ್ ಮ್ಯಾಚು ಮಳೆ ಐತೆ, ಆದ್ರೂ ಪರವಾಗಿಲ್ಲ. 15 ನಿಮಿಷ ಮಳೆ ಬಂದ್ರು ಬಿಟ್ಟಾಗೆಲ್ಲ ಕ್ಲೀನ್ ಆಗುತ್ತೆ, ನಾವೇ ಗೆಲ್ಲೋದು. ಈಸ್ ದ ಬೆಸ್ಟ್ RCB ಫಾರ್ ಎವರ್. ಮ್ಯಾಚ್ ಇದೆ ಅಂತ ಏನು ಡ್ರೆಸ್ ಹಾಕೊಂಡೇ ತಿರುಗಾಡ್ತೀರಾ ಏನು? ಇಲ್ಲ, ಇದು ಹೋದ ವರ್ಷ ತಗೊಂಡಿದ್ದು, ಈ ವರ್ಷ ಆಗ್ತಾ ಇದೀವಿ. ಅಂದ್ರೆ ಪ್ರತಿ ಬಾರಿ ಕೂಡ ಮ್ಯಾಚ್ ಆದಾಗ ಫಸ್ಟ್ ಮ್ಯಾಚ್ ಹೋದಾಗ ದೇವ್ರಿಗೆ ಬಿಟ್ಟಿದೀವಿ. ಯಾಕೆ ದೇವ್ರಿಗೆ ಬಿಡ್ಬೇಕು? ನಾವೇ ಗೆಲ್ಬೇಕು. ಫಸ್ಟ್ ಮ್ಯಾಚ್ ನಾವ್ ಯಾಕೆ ಬಿಡ್ಬೇಕು? ಈಗ ಚೆನ್ನೈ ಇದ್ರೆ ಬಿಟ್ಬಿಡ್ತೀವ ನಾವು? ಆದ್ರೂ RCB ಎಲ್ಲೇ ಹೋಗಿ ಎಲ್ಲ ಕೇಳಿ RCBನೇ ಹೇಳೋದು. ಫಸ್ಟ್ ಮ್ಯಾಚ್ ಯಾಕೆ ದೇವ್ರಿಗೆ ಕೊಡ್ತೀವಿ? ನಾವೇ ದೇವ್ರು. ದೇವ್ರು ಹೇಳಿಲ್ವ, ರಜತ್ ಪಟ್ಟಿದಾರ ನೆನ್ನೆ. ಏನೇ ಆಗ್ಲಿ ಬ್ರೋ, ಇವತ್ತು RCB ಗೆಲ್ಬೇಕಷ್ಟೇ. ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರೆ ಅಂದ್ರೆ ನಾವು ಆಗಿರ್ಬೋದು ಅಥವಾ ಬೌಲಿಂಗ್ ಅಲ್ಲೂ ಯಾರ ಮೇಲೆ ನಿಮ್ಗೆ ಜಾಸ್ತಿ ಹೋಪ್? ನಮ್ಗೆ ಫಿಲ್ ಸಾಲ್ಟ್ ಮೇಲೆ ಹೋಪ್ ಇದೆ. ಇವತ್ತು ಓಪನಿಂಗ್ ಬಂದು ಒಂದ್ 50 ರನ್ ಹೊಡಿಬೇಕು, ಆಮೇಲೆ ಬಾಸ್ ಬರ್ತಾರೆ, ಬಾಸ್ ಬಂದು ಒಂದ್ 100 ಹೊಡಿಬೇಕು ಅಂತ ನಮ್ದು ಗೆಸ್ಸು. ಇವತ್ತು 200 ಟಾರ್ಗೆಟ್ ಕೊಡ್ಬೇಕು, ಮಜಾ ಮಾಡೋದ್ ಮ್ಯಾಚ್ ಇವತ್ತು. ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿದೆ ಅಂದ್ರೆ ಬೌಲಿಂಗ್ ಅಲ್ಲೇ ಮೈನಸ್? ಬಾಲಿಂಗ್ ಅಲ್ಲಿ ನಮ್ ಸ್ವಿಂಗ್ ಕಿಂಗ್ ತಗೊಂಡಿಲ್ವಾ ಇವಾಗ? ಭುವನೇಶ್ವರ್ ಕುಮಾರ್ 11 ಕೋಟಿ ಕೊಟ್ಟಿದೀವಿ, ಆಡ್ಸೋಣ ನೋಡೋಣ. ಸಿರಾಜ್ ಬೇಡ ಸರ್, ಸಿರಾಜ್ಗೆ ಆಡ್ಸ್ಕೊಂಡು ಹೊಡಿತಾರೆ, ಸಾಕು ಸ್ವಿಂಗ್ಗೆ. ಇವಾಗ ಟೀಮಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಕಪ್ ಗೆಲ್ಬೇಕಂದ್ರೆ 18ನೇ ವರ್ಷ, ಬಾಸ್ ಏನು 18ನೇ ವರ್ಷ ಕಪ್ ಗೆಲ್ಸ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಬಿಡ್ಬೇಕು, ಸಾಕು ಒಂದ್ ಕಪ್ಪು. ಹೌದು, ಈ ಸಲ ಕಪ್ ನಮ್ದೆ. ಈ ವರ್ಷನೇ ಹೇಳ್ತೀವಿ, ನೆಕ್ಸ್ಟ್ ವರ್ಷನೇ ಹೇಳ್ತೀವಿ. ಇನ್ನು ನಾವೇನೋ 5 ಟ್ರೋಫಿ ಚೆನ್ನೈ ಗೆದ್ದವ್ರೆ, ನಾವು 5 ಟ್ರೋಫಿ ಗೆಲ್ಬೇಕು. ಕರೆಕ್ಟ್ ಅಲ್ಲ ಬ್ರೋ? ಹೇಳ್ತಾ ಇರ್ತೀವಿ, ಆ ಸ್ಲೋಗನ್ ಅದು ನಮ್ಗೆ. ಅದ್ ಮಜಾನೇ ಇಲ್ಲ, ಅದ್ ಬಿಟ್ಟ ಅಂದ್ರೆ ಮಜಾ ಇಲ್ಲ ಅಷ್ಟೇ. ಈ ಸಲ ಕಪ್ ನಮ್ದೆ. ಕಪ್ ಗೆದ್ರೆ ಕ್ರೇಜ್ ಕಮ್ಮಿ ಆಗುತ್ತೆ ಅನ್ನೋ ಭಯ. ಗೆಲ್ದೇ ಇರೋದೇ ಚೆನ್ನಾಗಿದೆ. ಯಾಕಂದ್ರೆ ಬಟ್ ಎಂಟೈರ್ ಇವಾಗ ಏನು IPL ಸ್ಟಾರ್ಟ್ ಆದಾಗಿನಿಂದ ಇಲ್ಲಿವರೆಗೂ ಸೊ RCB ಇದ್ದಂತ ಫ್ಯಾನ್ಸ್ ರೆಕಾರ್ಡ್ ನ ಏನ್ 5 ಕಪ್ಪು 10 ಕಪ್ಪು ಏನು ವಿನ್ ಆಗಿದಾರೋ ಅವ್ರಿಗೆ ಫಾಲೋವರ್ಸ್ ಇಲ್ಲ. ಸೊ RCB ಇದ್ದಷ್ಟು. ಸೊ ನನ್ನ ಬಯಕೆ ಅಥವಾ ನನ್ನ ಒಪಿನಿಯನ್ ಏನಂದ್ರೆ, ನಮ್ಮ RCBಗೆ ಹಿಂಗೆ ಫಾಲೋವರ್ಸ್ ಅಥವಾ ಅಭಿಮಾನಿಗಳು ಬೆಳಿತಾನೆ ಇರ್ಲಿ. ನಾವು ಕಪ್ ಗೆಲ್ದೇ ಇದ್ರು ಪರವಾಗಿಲ್ಲ, ಸೊ ಫಾಲೋವರ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗ್ಲಿ ಅನ್ನೋ ಒಂದು ಬಯಕೆ ಅಷ್ಟೇ. ಮ್ಯಾಚ್ ಸರ್ RCB ನಲ್ಲಿ ಎಲ್ಲರೂ ಚೆನ್ನಾಗೇ ಆಡ್ತಾರೆ. ಸೊ ಅವರು ಇವರು ಅಂತ ಏನಿಲ್ಲ, ಬಟ್ RCB ಅಂದ್ರೆ RCBನೇ. ಸೊ RCBಲಿ ಎಲ್ಲಾರು ಚೆನ್ನಾಗೇ ಆಡ್ತಾರೆ, ಯಾರನ್ನ ಕಂಪೇರ್ ಮಾಡಂಗಿಲ್ಲ. ಅವ್ರವ್ರು ಆಟ ಅದು ಹೇಳಕ್ಕಾಗಲ್ಲ, ಯಾವ ಬಾಲರ್ ಯಾವಾಗ ಹೆಂಗ್ ಆಗ್ತಾನೆ ಅಂತ. ಸೊ ಆಡದೆ ಇರೋ ನ್ಯಾಷನಲ್ ಗೇಮ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡದೆ ಇರೋರು IPL ಅಲ್ಲಿ ತುಂಬಾ ಮಿಂಚಿರೋರು ಇದ್ದಾರೆ. ಸೊ ಇಲ್ಲಿ ಮಿಂಚಿರೋರು ಇಂಟರ್ನ್ಯಾಷನಲ್ ಗೇಮ್ ಅಲ್ಲಿ ಆಡದೆ ಫ್ಲಾಪ್ ಆಗಿರೋರು ಇದ್ದಾರೆ. ಸೊ ಯಾವಾಗ ಯಾರ್ದು ಟೈಮ್ ಚೆನ್ನಾಗಿರುತ್ತೋ ಹೇಳಕ್ಕಾಗಲ್ಲ. ಬಟ್ ಎಲ್ಲಾ ಪ್ಲೇಯರ್ಸ್ಗೂ ನಾವು ಏನೋ ಅಭಿಮಾನ ಅಂತೂ ಇದ್ದೇ ಇದೆ. ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದ್ರೆ ಕೊಹ್ಲಿ ಅವರು ಇಲ್ಲ ಇದ್ದಾರೆ, ಇವರು ರಜತ್ ಪಟ್ಟಿದಾರ್ ತಗೊಂಡಿದ್ದಾರೆ ಕ್ಯಾಪ್ಟನ್ಸಿ. ಹೇಗಿರಬಹುದು? ಬಟ್ ಕ್ಯಾಪ್ಟನ್ಸಿ ಅಂದ್ರೇನು, ಆಡೋರ್ಗೆ ಪ್ರೆಷರ್ ಇರಬಾರ್ದು. ಯಾಕಂದ್ರೆ ಚೆನ್ನಾಗಿ ಫಾರ್ಮ್ ಅಲ್ಲಿ ಇರೋರ್ಗೆ ಈಗ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ತಗೋಬೇಕಾಗಿತ್ತು ಬೇಡ ಆತರ ಅಂತೇನಿಲ್ಲ. ಕೊಹ್ಲಿ ಬಟ್ ಆಟ ಆಡಕ್ ಬಿಟ್ರೆ ಸಾಕು, ಸೊ ಸ್ಕೋರ್ ಮಾಡಕ್ಕೆ. ಯಾಕಂದ್ರೆ ಫ್ರೀ ಮೈಂಡ್ ಅಲ್ಲಿ ಇದ್ರೆ ಚೆನ್ನಾಗಿ ಆಡ್ಬೋದು ಅನ್ನೋ ಒಂದು ಭರವಸೆ ನಮ್ಗೆ ಅಷ್ಟೇ. ಸೊ ಈಗ ಕ್ಯಾಪ್ಟನ್ಸಿ ಆದ್ರೆ ಏನಾಗುತ್ತೆ, ಪ್ರೆಷರ್ ಆಗುತ್ತೆ, ಎಲ್ಲಾ ಬ್ಯಾಕ್ ಗ್ರೌಂಡ್ ನೋಡ್ಬೇಕು ಅವ್ರು. ಸೊ ಬೌಲಿಂಗು, ಫೀಲ್ಡಿಂಗ್, ಸ್ಕೋರ್, ಸೊ ಕಪ್ ಮೇಲೆ ಕೂಡ ಗಮನ ಹರಿಸ್ಬೇಕಾಗುತ್ತೆ ವಿನ್ನಿಂಗ್. ಸೊ ನನ್ಗೆ ಅಷ್ಟು ಐಡಿಯಾ ಇಲ್ಲ ರೀ. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.